ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಅಸೂಯೆ ಪಡ್ತಾರೋ, ಯಾರು ಈ ನನ್ನ ಮಾತನ್ನು ಅನುಷ್ಠಾನ ಮಾಡೋದಿಲ್ಲವೋ ಅವರನ್ನು ಸರ್ವಜ್ಞಾನ ವಿಮೂಢರು ಅಂದರೆ ಶ್ರೇಷ್ಠ ದಡ್ಡರು, ಬುದ್ಧಿ ಇಲ್ಲದವರು ಅಂತಾನೆ. ಈ ಜಗತ್ತಿನಲ್ಲಿ ಮೂಲಭೂತವಾದ ಸತ್ಯವನ್ನು ಯಾರು ಅನುಸರಿಸೋದಿಲ್ಲ ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ಈಗಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 33ನೇ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಈ ಶ್ಲೋಕದ ಅರ್ಥ, ಎಲ್ಲ ಪ್ರಾಣಿಗಳು ಪ್ರಕೃತಿಯನ್ನು ಪಡಿತವೆ, ಅರ್ಥಾತ್ ತಮ್ಮ ಸ್ವಭಾವಕ್ಕೆ ಪರವಶವಾಗಿ ಕರ್ಮ ಮಾಡ್ತವೆ. ಜ್ಞಾನಿಯು ಸಹ ತನ್ನ ಪ್ರಕೃತಿಗೆ ಅನುಸಾರವಾಗಿ ಕ್ರಿಯೆಗಳನ್ನು ಮಾಡ್ತಾನೆ, ಆದರೆ ಅವುಗಳ ನಿಗ್ರಹದಿಂದ ಫಲವೇನು ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಈ ಶ್ಲೋಕದಲ್ಲಿ ಪ್ರಕೃತಿ ಎಂಬ ಶಬ್ದ ಬಂದಿದೆ. ಹಿಂದಿನ ಹಲವಾರು ಶ್ಲೋಕಗಳಲ್ಲಿ ಪ್ರಕೃತಿ ಅಂತ ಹೇಳಲಾಗಿದೆ, ಆದರೆ ಇಲ್ಲಿ ಪ್ರಕೃತಿ ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಲಾದ ಕರ್ಮಗಳ ಸಂಸ್ಕಾರಗಳು ಯಾವ ಸ್ವಭಾವದ ರೂಪದಲ್ಲಿ ಪ್ರಕಟವಾಗುತ್ತೋ ಆ ಸ್ವಭಾವವೇ ಪ್ರಕೃತಿಯಾಗಿದೆ. ತಿಳಿದವನು ಅಂದರೆ ಜ್ಞಾನಿಯು ಬೌದ್ಧಿಕವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿದಿರಬೇಕು. ಆದರೆ ಈ ಜೀವನದಲ್ಲಿ ತಿಳಿದು ಸುಮ್ಮನೆ ಇದ್ದರೆ ಸಾಲದು, ತಿಳಿದಂತೆ ಕೆಲಸ ಮಾಡಬೇಕು, ಅದಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧ ಮಾಡ್ಕೋಬೇಕು. ಆಗ ಮಾತ್ರ ನಾವು ತಿಳಿದಂತೆ ಮಾಡ್ತೇವೆ, ತಮ್ಮ ತಮ್ಮ ಪ್ರಕೃತಿಯಂತೆ ಅಂದರೆ ಸ್ವಭಾವದಂತೆ ಕೆಲಸ ಮಾಡ್ತೇವೆ. ಆ ಸ್ವಭಾವ ನಾವು ಹಿಂದಿನಿಂದ ಕೂಡಿ ಹಾಕ್ಕೊಂಡು ಬಂದಿರೋದು. ಒಂದೇ ಜನ್ಮದಲ್ಲಿ ಅದನ್ನು ಅಷ್ಟು ಸುಲಭವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಒಳ್ಳೆಯದಿದ್ದರೆ ಒಳ್ಳೆಯದೇ ಬರುತ್ತೆ. ಯಾವಾಗಲೂ ಹಿಂದಿನ ಸಂಸ್ಕಾರಗಳಿಗೆ ಒಬ್ಬ ತುತ್ತಾಗಿ ಕೆಟ್ಟದ್ದನ್ನೇ ಮಾಡ್ತಾ ಇರ್ತಾನೆ. ಅವನು ಕೆಟ್ಟದ್ದಕ್ಕೆ ವಿರೋಧವಾದ ಒಳ್ಳೆಯದನ್ನು ಮಾಡುವ ಶಕ್ತಿಯನ್ನು ಕೂಡಿಡೋದಾದರೂ ಯಾವಾಗ? ಈಗಿನಿಂದಲೇ ಅದನ್ನು ಮಾಡಲು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಬಲವಾದ ಹಿಂದಿನಿಂದನ ತಡೆದು ನಿಂತು ಅದಕ್ಕೆ ವಿರೋಧವಾದ ಕೆಲಸ ಮಾಡಬಲ್ಲಂತಹ ಸತ್ ಸಂಸ್ಕಾರಗಳನ್ನು ಕೂಡಿ ಹಾಕೊಳ್ತಾ ಹೋಗಬೇಕು. ಅದು ಬಹಳ ಬೇಗ ಸಿದ್ಧಿಸೋದಿಲ್ಲ ನಿಜ, ಆದರೆ ಅದಕ್ಕೆ ವಿರೋಧವಾಗಿ ನಾವು ಮಾಡಿದ ಆಲೋಚನೆ, ಭಾವನೆ, ಕಲ್ಪನೆ ಇವುಗಳನ್ನೆಲ್ಲ ಕ್ರಮೇಣ ನಮ್ಮ ಸ್ವಭಾವವಾಗುತ್ತಾ ಬರ್ತವೆ. ನಾವು ಮಾಡಿದ ಪ್ರಯತ್ನ ಯಾವುದೂ ನಿಷ್ಫಲವಾಗೋದಿಲ್ಲ, ನಮಗೆ ಅಷ್ಟು ಶಕ್ತಿ ನೀಡಿ ಹೋಗುತ್ತೆ. ಕ್ರಮೇಣ ಅವುಗಳೆಲ್ಲವೂ ಒಟ್ಟಿಗೆ ಸೇರಿ ಒಂದು ಪ್ರಬಲವಾದ ಶಕ್ತಿಯಾಗುತ್ತೆ. ಅನಂತರವೇ ಹಿಂದಿನದನ್ನು ತಡೆಗಟ್ಟಲು ಸಾಧ್ಯವಾಗುತ್ತೆ. ಇಲ್ಲಿ ಶ್ರೀಕೃಷ್ಣ ನಿಗ್ರಹ ಏನು ಮಾಡ್ಬೋದು ಅಂತ ಹೇಳ್ತಾನೆ. ಹಿಂದಿನಿಂದ ಹೇಗೆ ಆಗುವುದೋ ಹಾಗೆಯೇ ಆಗುವುದು ಎಂದು ಹೇಳಿರೋದ್ರಿಂದ ನಾವು ಹಿಂದಿನದಕ್ಕೆ ಗುಲಾಮರಾಗಿಯೇ ಯಾವಾಗಲೂ ಇರಬೇಕೆಂದೇನಿಲ್ಲ. ಬರೀ ತಡೆಯುತ್ತೇನೆ ಎಂಬ ಇಚ್ಛಾಶಕ್ತಿಯಿಂದಲೇ ಈ ಕೆಲಸ ಆಗೋದೂ ಇಲ್ಲ. ಆ ಇಚ್ಛಾಶಕ್ತಿಗೆ ಬಲವನ್ನು ಕೊಡೋದು ನಾವು ಈಗ ರೂಢಿಸಿಕೊಳ್ಳುವ ಹೊಸ ಸಂಸ್ಕಾರ. ಹೊಸ ಸಂಸ್ಕಾರ ಹಳೆಯದರಷ್ಟೇ ಬಲವಾದಾಗ ಮಾತ್ರ ಅದನ್ನು ಹೊಡೆದು ಹಾಕಬಹುದು. ಅಂದರೆ ಯಾರು ಕೃಷ್ಣನ ಮಾತನ್ನು ಕೇಳೋದಿಲ್ವೋ ಅವರು ಯಾರು ಎಷ್ಟೇ ಉಪದೇಶ ಮಾಡಿದರೂ ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಮಾರ್ಗವನ್ನು ಅನುಸರಿಸೋದು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ನಮ್ಮ ನಡೆ, ನಮ್ಮ ಸಂಸ್ಕಾರ ಹಾಗೂ ನಮ್ಮ ಜೀವನ ಸ್ವಭಾವ. ನಾವು ನಮ್ಮ ಪೂರ್ವ ಸಂಸ್ಕಾರವನ್ನು ನೋಡಿದರೆ ಸಾತ್ವಿಕ, ರಾಜಸ ಮತ್ತು ತಾಮಸವಾದ ಅನೇಕ ಅನುಭವಗಳನ್ನು ಜನ್ಮ ಜನ್ಮಾಂತರಗಳಿಂದ ಸಪ್ತ ಪ್ರಜ್ಞೆಯಲ್ಲಿರ್ತೇವೆ. ಅನೇಕ ಜನ್ಮಗಳ ಮೂಲಕ ಹರಿದು ಬಂದ ಈ ಜೀವಕ್ಕೆ ಅನೇಕ ಜನ್ಮಗಳ ಅನುಭವದ ಸಂಸ್ಕಾರವಿದೆ. ಒಂದೇ ಜನ್ಮವನ್ನು ನೋಡಿದರೂ ಕೂಡ ಬೆಳೆದು ಬಂದ ವಾತಾವರಣದ ಛಾಪು ಈ ಪ್ರಭಾವದ ಮೇಲೆ ಸದಾ ನಮ್ಮ ಮೇಲಿರುತ್ತೆ. ಇದಲ್ಲದೆ ಪ್ರತಿ ವ್ಯಕ್ತಿಗೆ ಆತನದೇ ಆದ ಜೀವ ಸ್ವಭಾವವಿರುತ್ತೆ. ಆತ ಸದಾ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾನೆ. ಹೇಗೆ ಮೆಣಸಿನ ಗಿಡ ಸಿಹಿಯಾದ ಹಣ್ಣನ್ನು ನೀಡಲಾರದೋ ಹಾಗೆ ಒಬ್ಬ ವ್ಯಕ್ತಿಯ ಜೀವ ಸ್ವಭಾವವನ್ನು ಬದಲಾಯಿಸೋದು ಅಸಾಧ್ಯ. ಸ್ವಭಾವ ಮತ್ತು ಪ್ರಭಾವದ ಸಮ್ಮಿಶ್ರಣದ ಈ ಬದುಕು. ಆದರೆ ಸದಾ ಪ್ರಯತ್ನ ಮಾಡೋದ್ರಿಂದ, ಸಂಸ್ಕಾರದಿಂದ ಅಥವಾ ಹಳೆಯ ಪ್ರಭಾವದಿಂದ ಆಚೆ ಬರಲು ಸಾಧ್ಯ. ಸಹಜ ಸ್ವಭಾವದಲ್ಲಿ ನಿಲ್ಲುವ ತನಕ ಪ್ರಭಾವದಿಂದ ಪಾರಾಗಲು ನಿರಂತರ ಪ್ರಯತ್ನ ಅಗತ್ಯ. ನಿರಂತರ ಆಧ್ಯಾತ್ಮ ಸಾಧನೆ ನಮ್ಮ ಸಹಜ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸಲು ಸಹಾಯ ಮಾಡುತ್ತೆ. ಹೇಗೆ ಅಂದರೆ, ಒಂದು ದೊಡ್ಡ ಸಭಾಂಗಣದಲ್ಲಿ ಯಾರೋ ಒಬ್ಬ ಜ್ಞಾನಿ ಉಪದೇಶವನ್ನು ಕೊಡ್ತಾನೆ. ಆರೋಗ್ಯದ ಕಡೆ ಗಮನ ಕೊಡಿ,
ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡಿ ಕೋಪ ಕಡಿಮೆ ಮಾಡ್ಕೊಳ್ಳಿ, ಎಲ್ಲರ ಜೊತೆ ಸ್ನೇಹದಿಂದ ಬೆರೀರಿ ಅಂತ. ಆದರೆ ಅಲ್ಲಿ ಉಪದೇಶ ಕೇಳೋರೆಲ್ಲ ಅದನ್ನು ಪಾಲನೆ ಮಾಡೋದಿಲ್ಲ, ಕೆಲವರು ಮಾತ್ರ ಪಾಲನೆ ಮಾಡೋದು. ಅಯ್ಯೋ, ಬೆಳಗ್ಗೆ ಎದ್ದು ಯಾರು ಎದ್ದೇಳ್ತಾರೆ ಅಷ್ಟು ಬೇಗ, ಯೋಗ ಬೇರೆ ಯಾರು ಮಾಡ್ತಾರೆ, ಬೆಳಗ್ಗೆನೇ ಒಳ್ಳೆ ನಿದ್ದೆ ಬರೋದು ಅಂತ ಮಲಗ್ತಾರೆ. ಕೆಲವರು ನಿರಂತರ ಪ್ರಯತ್ನ ಪಟ್ಟು ಹಳೆಯ ಪ್ರಭಾವದಿಂದ ಹೊರಬರಲು ಪ್ರಯತ್ನ ಮಾಡ್ತಾರೆ. ಇದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳಿರೋದು. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.